ಮಹಿಳೆ ವಿವಸ್ತ್ರ ಪ್ರಕರಣವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕೃತಿಯನ್ನು ಸಂಗೊಳ್ಳಿ ರಾಯಣ್ಣ ಸರ್ಕಲಿನಲ್ಲಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಗೂ ಮುನ್ನ ಮಾತನಾಡಿದ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ಈ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಸಿದ್ದರಾಮಯ್ಯ ಹೋಗಿ ನಿದ್ದೆ ರಾಮಯ್ಯ ಆಗಿದ್ದಾರೆ. ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಆಗಿದೆ. ಡ್ರಗ್ ಕೇಸಿನಲ್ಲಿ ಪೊಲೀಸರು ಅರೆಸ್ಟ್ ಆಗ್ತಾ ಇದ್ದಾರೆ. ಮನೆ ಹತ್ತಿ ಉರಿಯುವ ಪರಿಸ್ಥಿತಿ ಆಗಿದೆ. ಮಾತು ಕೇಳಿಲ್ಲ ಅಂದರೆ ಟ್ರಾನ್ಸ್ಫರ್ ಭಾಗ್ಯ ಮಾಡುತ್ತಾರೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ ಸಿಬ್ಬಂದಿ ಟ್ರಾನ್ಸ್ಫರ್ ಮಾಡಬೇಕು, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ. ನಂತರ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಕಾಂಗ್ರೆಸ್ನಲ್ಲಿರುವ ಕಾರ್ಯಕರ್ತರು ನಾಟ್ ಸೇಫ್. ನಿಮ್ಮ ವಿಡಿಯೋಗಳನ್ನು ಮಾಡಿಕೊಂಡು ನೀವು ಪಕ್ಷ ಬದಲಾಯಿಸಿದಾಗ ಅವುಗಳನ್ನು ಹರಿ ಬಿಡ್ತೀರಾ. ಹುಬ್ಬಳ್ಳಿ ಸುಜಾತ ಹಂಡಿ ವಿಡಿಯೋ ಈಗ ವೈರಲ್ ಮಾಡ್ತಾ ಇದ್ದಾರೆ ಎಂದು ನಾರಾಯಣಸ್ವಾಮಿ ಗುಡುಗಿದರು. ಒಂದು ವಿಷಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣನ್ನು ನಾವು ತಾಯಿಗೆ ಹೋಲಿಸ್ತೇವೆ. ಈ ಮಣ್ಣನ್ನು ನಾವು ಮಣ್ಣಿಗೂ ಹೆಣ್ಣಿಗೂ ಒಂದೇ ಗೌರವ ಕೊಟ್ಟಕ್ಕಂತ ನಾವು ಭಾರತೀಯ ಜನತಾ ಪಕ್ಷ. ಆ ವಿಡಿಯೋ ನಾವು ನೋಡಿದ್ದೀವಿ. ಈ ಹಿಂದೆನೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ಆ ಮಹಿಳೆ ಏನಾದ್ರು ತಪ್ಪು ಮಾಡಿದರೆ ಕೋರ್ಟದ ನ್ಯಾಯಾಲಯದಿಂದ ಅದು ಬಗೆಹರಿಸ್ತದೆ. ನ್ಯಾಯಾಲಯಕ್ಕೆ ಶಿಕ್ಷೆ ಕೊಟ್ಟರೆ ಶಿಕ್ಷೆ ಆಗಲಿ. ನಮ್ಮ ಪ್ರಶ್ನೆ ಏನಂದರೆ, ಪೊಲೀಸರ ವಶದಲ್ಲಿ ಆ ಮಹಿಳೆಯನ್ನು ವಿವಸ್ತ್ರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದೊಂದು ಪ್ರಶ್ನೆ ನಾವು ಕೇಳೋದು. ಅದೇ ರೀತಿ ಬಿಜೆಪಿ ಸ್ಥಳೀಯ ನಾಯಕಿಯಾದ ರಾಜೇಶ್ವರಿ ಅವರು ಮಾತನಾಡಿ, ಒಬ್ಬ ಮಹಿಳೆ ಮೇಲೆ ಒಂದೇ ವಾರದಲ್ಲಿ 4 FIR ಹಾಕುವ ಮೂಲಕ ಮಾನಸಿಕವಾಗಿ ಜರ್ಜರಿತವಾಗುವಂತ ಮಾಡಿದ್ದಾರೆ. ಹಳೆ ವಿಡಿಯೋಗಳ ಬಗ್ಗೆ ಸಮರ್ಥಿಸಿಕೊಂಡು ಪೊಲೀಸರ ವಶದಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸುವುದು ಎಷ್ಟು ಸರಿ ಎಂದರು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. 9 Live ನ್ಯೂಸ್, ಹುಬ್ಬಳ್ಳಿ.